ಇದು ನಾನು 6th ಡೇ ಮಾರ್ನಿಂಗ್ ಚೆಕ್ ಮಾಡಿದ್ದೀನಿ. ನನಗೆ ಫಸ್ಟ್ ಡೇ ಚೆಕ್ ಮಾಡಿದಾಗ 70.5 ಇತ್ತು. ಇವತ್ತು 69.8 ಇದೆ. ಸ್ವಲ್ಪ ಕಮ್ಮಿ ಆಯಿತು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಕಮ್ಮಿ ಆಯ್ತು ಅಂತೇಳಿ ಮೋಟಿವೇಶನ್ ಸಿಕ್ತು ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ನಂದು ಡೇ 6th ಡೇ. ಇದು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತಾಯಿದ್ದು. ಬೆಳಗ್ಗೆ ಅದೇ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೋತೀನಿ ಬೆಳಗ್ಗೆ ಡೈಲಿ. ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ನಾನು ಇವತ್ತು ನಾಳೆ ಊರಿಗೆ ಹೋಗಬೇಕು. ಸೊ ಅದಕ್ಕೆ ರೆಡಿನೂ ಆಗಬೇಕು. ಅತ್ತೆಯವರು ಗುಡ್ಡಗೂರು ದಾನಮ್ಮಗ ಹೋಗ್ಯಾರ, ಜಾತ್ರೆಗೆ ಹೋಗ್ಯಾರ. ಇವತ್ತು ನಾವು ಅಷ್ಟೇ ಇದ್ದೀವಿ ಮನೇಲಿ. ನಾನು, ನಮ್ಮ ಅವರು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಅಷ್ಟೇ ಇದ್ದೀವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವರಿಬ್ಬರಿಗೆ ಪೂರಿ ಮಾಡಿದ್ದೆ ನಾನು. ಅದಾದಮೇಲೆ ನನಗೆ ಅಂತೇಳಿ ನಾನು ಕಡಲೆ ಹಿಟ್ಟಿನ ದೋಸೆ ಹಾಕ್ಕೊಂಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಪೂರಿ ತಿಂದಿಲ್ಲ ನಾನು. ತಿನ್ನಬೇಕಂತ ಭಾಳ ಆಸೆ ಆಗ್ತಿತ್ತು, ಆದ್ರೂ ಕಟ್ ಮಾಡಬೇಕಲ್ಲ ಎಲ್ಲ ಅಂತೇಳಿ ತಿಂದಿಲ್ಲ ನಾನು. ಸೊ ಕಡಲೆ ಹಿಟ್ಟಿನ ದೋಸೆ ಹಾಕ್ಕೊಂಡು ತಿಂದೆ. ಆಮೇಲೆ ಇಲ್ಲಿ ನಾನೆಲ್ಲ ರೆಡಿ ಆಗ್ತಾಯಿದ್ದೀನಿ ನೋಡಿ, ಬಟ್ಟೆಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಜಾತ್ರೆ ಅಂತಂದರೆ ನಮ್ಮ ತವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿಂದ ದೇವರದೆಲ್ಲ ಹೋಗ್ತಾವೆ. ಸೊ ಹಂಗಾಗಿ 5 ದಿವಸ ಹೋದ್ರಾಯ್ತು ಅಂತೇಳಿ, ನನ್ನ ಮಗಳದು ಫಸ್ಟ್ ಅಲ್ಲ ಅಂತೇಳಿ ಹಂಗಾಗಿ ಹೊಂಟಿದ್ದೀವಿ. ರೆಡಿ ಆಗ್ತಾಯಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಬಟ್ಟೆ ಅದೆಲ್ಲ. 5 ದಿವಸ ಹೋಗ್ತೀವಿ. ಅಮಾಸೆಯಿಂದ ಹಿಡಿದು 5 ದಿವ್ಸಕ್ಕೆ ಜಾತ್ರೆ ಆಗುತ್ತೆ. ಮತ್ತು ಮರುದಿವ್ಸಕ್ಕೆ ಹಂಗೆ ಮತ್ತು ದೇವರು ಹಳ್ಳಿ ಮನೆಗೆ ಬರ್ತಾನೆ. ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಬರೋದು ಒಮ್ಮೆ. ಇದು ಬ್ಲೌಸು ನಾನು ಮೀಶೋಲ್ಲಿ ತರಿಸಿದ್ದೀನಿ. ನೋಡ್ತಾ ಇದ್ದೆ ಮೊನ್ನೆ ಮೀಶೋ ಹಂಗೆ ಚೆಕ್ ಮಾಡ್ತಾಯಿದ್ದೆ. ಅವಾಗ ನೋಡಿದೆ ಇದು ಬ್ಲೌಸು. ತುಂಬ ಜನ ತರಿಸಿದ್ರು. ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಬಟ್ಟೆ ಕೂಡ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ತೊಗೊಳ್ಬೋದು. ಚೆನ್ನಾಗಿದೆ ಬ್ಲೌಸು. ಉಕ್ಸ್ ಬ್ಯಾಕ್ ಇದ್ದಾವೆ, ನೆಕ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಬ್ಲೌಸ್ ಮಾತ್ರ. ಕಮ್ಮಿ ರೇಟಿಗೆ ಒಳ್ಳೆಯದಂತ ಹೇಳ್ಬೋದು. ಚಲೋ ಇದೆ ಬ್ಲೌಸ್ ಅದು. ಮತ್ತು ನಾನು ಈ ಕಡೆ ಎಲ್ಲ ಬಟ್ಟೆಗಳೆಲ್ಲ ಮರ್ಚ್ಕೊತಾ ಇದ್ದೀನಿ. ದನ್ನೇನು ಬಟ್ಟೆಗಳೆಲ್ಲ ಇಟ್ಕೊತಾ ಇದ್ದೀನಿ ಹಂಗೆ ನಾನು. ಆಮೇಲೆ ನಮ್ಮ ಮನೆಗೂ ಕರೆಂಟಿನ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗಿತ್ತು. ಅದನ್ನಲ್ಲಿ ರಿಪೇರಿ ಮಾಡಿಸ್ತಾಯಿದ್ರು ಹೊರಗಡೆ ಅವರು. ಅದೇ ಇದರಲ್ಲಿ ನನ್ನ ಮಗಳೂ ಮಲಗಿದ್ಲು, ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ವಿ. ಆಕಿ ಮಲಗಿದ್ಲು. ಅದೇ ಅಂಥೇಳಿ ನಾನು ಇವಾಗ ಬಟ್ಟೆ ಪ್ಯಾಕೆಲ್ಲ ಮಾಡ್ಕೊಂಡ್ರಾಯ್ತು ಅಂಥೇಳಿ ರೆಡಿ ಆಗ್ತಾಯಿದ್ದೆ. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. 5 ದಿವಸ ಹೋಗ್ತೀವಲ್ಲ ಅಂಥೇಳಿ. ಜಾತ್ರೆ ಆಗ್ತದೆ ನಮ್ಮೂರಾಗ. ನಮ್ಮ ಮನೆಗಿಂದ ದೇವರು ಹೋಗ್ತಾವೆ ಮಠಕ್ಕೆ. ಅಮಾವಾಸ್ಯೆ ದಿವಸ ಹೋಗ್ತಾವೆ. ಆಮೇಲೆ 5 ದಿವ್ಸಕ್ಕೆ ಜಾತ್ರೆ ಆಗುತ್ತೆ. ನಮ್ಮದು ಊರು ಜಾತ್ರೆ ಆದಮೇಲೆ ಇಲ್ಲಿ ರಾಯಚೂರು ಹತ್ರ ದೇವಸೂರು ಬರುತ್ತಲ್ಲ, ಸುಗ್ರೇಶ್ವರ ಜಾತ್ರೆ ಆಗುತ್ತೆ. ಅಂದರೆ ನಮ್ಮ ಜಾತ್ರೆ ಆದ ಮರುದಿವ್ಸನೇ ಸಾಯಂಕಾಲ ಅಲ್ಲಿ ಜಾತ್ರೆ ಆಗುತ್ತೆ. ಆಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋದೇನಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಉಳಿದ ಬಟ್ಟೆ ಎಲ್ಲ ಒಗ್ದಿದ್ದ ಬಟ್ಟೆ ಇತ್ತು ಅದೆಲ್ಲ ಮಾಡಿಸ್ತಾ ಇದ್ದೆ. ರೊಟ್ಟಿ ಅದೆಲ್ಲ ಇತ್ತು. ನಾನು ಇವತ್ತು ಮಧ್ಯಾಹ್ನಕ್ಕೆ ಇದು ಮೆಟ್ಗೆ ಕಾಳು ಸ್ಯಾಲಡ್ ತಿನ್ನಕತ್ತಿದ್ದೆ ನಾನು. ಸ್ವಲ್ಪ ಇಲ್ಲಿ ಒಂದು ಗೆಜ್ಜರಿ ಒಂದು ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ ಮೊದಲೇ ನಾನು. ಇದು ಮೆಟ್ಟಿಗೆ ಕಾಳು, ಮೊಳಕೆ ಬಂದಿರೋ ಮೆಟ್ಟಿಗೆ ಕಾಳು. ಮೊಳಕೆ ಬಂದಿರೋ ಕಾಳು ತಿನ್ನಬೇಕು, ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಆಮೇಲೆ ಇದರಲ್ಲಿ ವಟಾಣಿ ಕಾಳುಗಳು ಇದ್ದು ಒಂದು ಸ್ವಲ್ಪ. ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಉಪ್ಪು ಹಾಕ್ಕೊಂಡು ತಿಂದೆ. ಇದನ್ನೇ ಸ್ವಲ್ಪ ಖಾರದ ಪುಡಿ, ನೀವು ಬೇಕಿದ್ದರೆ ಖಾರ ಪುಡಿ ಹಾಕ್ಕೋಬೋದು, ಇಲ್ಲಾಂತಂದರೆ ಮೆಣಸಿನ ಪುಡಿನೂ ಹಾಕ್ಕೊಳ್ಬೋದು. ಇದನ್ನೇ ತಿಂದೆ ನಾನು ಮಧ್ಯಾಹ್ನಕ್ಕೆ. ಆಗಿದ್ದಿಲ್ಲ ನನಗೆ, ಹಂಗಾಗಿ ನೀರು ಜಾಸ್ತಿ ಕುಡಿತೀನಲ್ಲ, ಮಧ್ಯ ಗ್ಯಾಪ್ ಬಿಟ್ಟು ನೀರು ಕುಡಿತೀನಲ್ಲ, ಹಂಗಾಗಿ ನನಗೆ ಅಷ್ಟು ಹಸಿವು ಅನಿಸ್ತಾ ಇಲ್ಲ ಇವಾಗ. ಹಾಗಾಗಿ ಹಸಿವು ಇಲ್ಲದ ಸಂಬಂಧ ನಾನು ಬರೀ ಮಟ್ಟಿಗೆ ಕಾಳ್ದು ಸ್ಯಾಲೆಡ್ ತಿಂದೆ. ಇದಕ್ಕೆ ನೀವು ಬೇಕಿದ್ರೆ ಇದು ಉಳ್ಳಾಗಡ್ಡಿನೂ ಹಾಕೋಬೋದು. ಸಾಯಂಕಾಲ ಟೀ ಕುಡಿದೆ. ಆಮೇಲೆ ರಾತ್ರಿ 7 ಗಂಟೆ ಸುಮಾರು ನಾನು ಬ್ರೌನ್ ರೈಸ್ ಮಾಡಿಕೊಂಡೆ. ಇದರಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಪನ್ನೀರ್, ಜಾಸ್ತಿನೂ ಹಾಕ್ಕೋಬೇಡಿ. ಆಮೇಲೆ ಆಲೂಗಡ್ಡೆ ಎಲ್ಲ ಕಾಯಿಪಲ್ಲೆ ಹಾಕಿ ಮಾಡಿದ್ದೆ. ಇದು ಮರುದಿವ್ಸ ನಾವು ಬೆಳಗ್ಗೆ ಹೊಂಟಿರೋದು. ಊರಿಗೆ ಹೊಂಟಿದ್ದೀವಿ, ನಮ್ಮೂರಿಗೆ, ನಮ್ಮ ತವ್ರ ಮನೆಗೆ. ನಮ್ಮ ಮನೆಯವ್ರದ್ದು ನನಗೆ ಅಲ್ಲೇ ಕೆಲಸ ಇತ್ತು, ಹಂಗೆ ಅವ್ರನ್ನೂ ಬಂದರು. ಬೇಗನೆ ಹೊರಟಿದ್ದೀವಿ ಬೆಳಗ್ಗೆ. ಇವಾಗ ಹೋದವರು 5 ದಿವಸ ಬಿಟ್ಟು ಬರ್ತೀವಿ.
ಮತ್ತು ಜಾತ್ರೆ ಅದೆಲ್ಲ ಮುಗಿಸ್ಕೊಂಡು ಹೋಗೋದು. ಒಮ್ಮೆ ಸಂಡೇ ಹಂಗೆ ಹೋಗ್ತೀನಿ ನಾನು, ಇಲ್ಲ ಸಾರಿ ಮಂಡೇ ಹೋಗ್ತೀನಿ. ಜಾತ್ರೆ ಅದು ಮುಗಿಸ್ಕೊಂಡು ದೇವರದೆಲ್ಲ ಮತ್ತೆ ಮನೆಗೆ ವಾಪಸ್ ತಂದಿಟ್ಟು ಎಲ್ಲ ಮಾಡಿ ಊರಿಗೆ ಹೋಗೋದು. ಆಮೇಲೆ ಇವತ್ತೇ ಹಂಗೆ ನಮ್ಮ ತಂಗಿಯವ್ರನ್ನ ಬರ್ತಾ ಇದ್ದಾರೆ. ಹಂಗೆ ನಾವು ಅವರು ಎಲ್ಲರೂ ಸೇರಿ ಊರಿಗೆ ಹೋಗ್ತೀವಿ. ಇಲ್ಲಿ ನಾವೀಗ ಊರಿಗೆ ಬಂದೀವಿ. ನಮ್ಮ ತಂಗಿ ಮಂತ್ರಾಲಯಕ್ಕೆ ಹೋಗಿದ್ಲು, ನಮ್ಮ ಧನ್ಯಗೋಸ್ಕರ ಆಟ ಸಾಮಾನು ತಂದಾಳ, ಅದನ್ನೇ ತೋರ್ಸಕತ್ತಿದ್ಲು. ಆಮೇಲೆ ನಾವು ಯಾವಾಗಲೇ ಫಸ್ಟ್ ಅಕ್ಕಿನ ಬರಲಿ ನಾವನ ಬರಲಿ ಫಸ್ಟ್ ಅಕ್ಕಿ ಏನು ತಂದ ಅಂತ ನಾನು ನೋಡ್ತೀನಿ, ನಾನೇನು ತಂದು ಒಯ್ದೀನಿ ಅಂತೇಳಿ ಅಕ್ಕಿ ಚೆಕ್ ಮಾಡ್ತಾಳ. ಇದು ನಾವು ಫಸ್ಟ್ ಮಾಡೇ ಮಾಡ್ತೀವಿ ಇದನ್ನು. ನೀವು ಹಿಂಗೆ ಮಾಡ್ತೀರಿ ಅನ್ಕೋತೀನಿ. ಅಕ್ಕ ತಂಗಿ ಇದ್ಮೇಲೆ ಹಿಂಗೆ, ನೀ ಏನು ತಂದಿ ನಾನೇನು ತಂದೀನಿ ಹಿಂಗೆ. ಸೊ ಈಗ ಅಕ್ಕಿ ಎಲ್ಲ ತೋರ್ಸಕತ್ತಿಲ್ಲ, ನಾ ಅದು ತಂದೀನಿ ಇದು ತೊಗೊಂಡಿದ್ದೀನಿ ಅದೆಲ್ಲ ತೋರ್ಸಕತ್ತಿದ್ಲು. ಆಮೇಲೆ ಧನ್ಯಗೋಸ್ಕರ ಇದು ಆಟ ಸಾಮಾನು ತಂದಿದ್ಲಲ್ಲ ಇದೆಲ್ಲ ತೋರ್ಸಕತ್ತಿದ್ಲು. ಫಸ್ಟು ಮನೆಗೆ ಬರೋದು ಎಂಟ್ರಿ ಮಾಡೋದು ಇದೇ ಮಾಡ್ತೀವಿ ನಾವು ಕೆಲಸ, ಯಾವಾಗಲೂ ಅಷ್ಟೇ, ಸಣ್ಣವರಿಂದ ಹಿಡಿದು ಈಗಿನಷ್ಟೇ ಇದನ್ನು ತೋರಿಸ್ತಾ ಇದ್ಲು. ಹುಡುಗರಿದ್ರೆ ಆಟ ಸಾಮಾನು ಎಷ್ಟಿದ್ರೂ ಕಮ್ಮಿನೇ. ಅದು ಆಟ ಸಾಮಾನು ಅಕ್ಕಿ ನೋಡ ಬಾರಿಸುವ ಅಂತ ಅಮ್ಮನಿಂದನೇ ಹೊಂಟಿದ್ಲು ಇಂದ ಅಡುಗೆ ಮನೆಗ. ಧನ್ಯ ಫುಲ್ ಖುಷಿಯಿಂದ ಇದ್ದಾಳೆ ಇವತ್ತು. ಆಮೇಲೆ ಅವರು ಹೊಲ್ದಾಗ ತೊಗರಿ ಹಾಕ್ಯಾರಂತೇಳಿ ತೊಗರಿ ತಂದಿದ್ಲು. ಹಸಿ ತೊಗರಿ ಕುದಿಸ್ಕೊಂಡು ತಿನ್ನೋದು, ಉಪ್ಪು ಹಾಕಿ ಕುದಿಸ್ಕೊಂಡು ತಿನ್ನೋದು, ಅದು ತಂದಿದ್ಲು. ಹಂಗೆ ಒಂದೆರಡು ಸರಿ ನೋಡಿದ್ಲು ಧನ್ಯ ಇದು ಆಟ ಸಾಮಾನು. ಆಮ್ಯಾಗ ಅಳಕ್ ಶುರು ಮಾಡಿದ್ಲು, ಏನು ಅನಿಸ್ತೇನೋ ಗೊತ್ತಿಲ್ಲ ಅಕ್ಕಿಗೆ, ಆಡ್ತಾ ಇದ್ಲು. ಆಮೇಲೆ ಈಗ ರೂಢಿ ಆಗಿದೆ, ಈಗ ಆಟ ಆಡ್ತಾಳೆ ಅದ್ರ ಜೊತೆಗೆ. ಆ ಕಡೆ ಅಲ್ಲಿ ಚಾಲು ಮಾಡ, ಆ ಕಡೆ ದೂರ ಅಂದ್ರೆ ನೋಡ್ತಾಳೆ. ಆ ಕಡೆ ಪೂರ ಆಕೆ ನಿಂತ ದಬ್ಬು ಬೇಡ, ಸ್ವಲ್ಪ ಕಾಣಂಗ ದಬ್ಬು ಇಲ್ಲ ಅಂತಡಿ. ಈ ಕಡೆ ವಾಸನೆ ಈಕಿನ ಈ ಕಡೆ ಬಿಡು ಬಿಡು ಬಿಡು. ಅಕ್ಕಿಗೆ ಬರಬೇಕಾದ್ರೆ ನೈಟ್ ಪ್ಯಾಂಟ್ ತೊಗೊಂಡು ಬಾ ಅಂತ ಹೇಳಿದೆ. ಅಂದರೆ ಕ್ಯಾಶುವಲ್ ಆಗಿ ಡೈಲಿ ಹಾಕ್ಕೊಳಕ್ಕೆ ಪ್ಯಾಂಟ್ ಅಂತೇಳಿ ತೊಗೊಂಡು ಬಾ ಅಂತ ಹೇಳಿದೆ. ಅದು ತಂದಿದ್ಲು, ಅದನ್ನು ತೋರಿಸ್ತಾ ಇದ್ಲು. ಅಕ್ಕಿನೂ ಲೆಗ್ಗಿನೂ ತೊಗೊಂಡಿದ್ಲು ಅಂತೇಳಿ ಅದೆಲ್ಲ ತೋರಿಸ್ತಾ ಇದ್ಲು. ಇವಾಗ ನಾವು ಊರಿಗೆ ಬಂದಿದ್ವಲ್ಲ ಜಾತ್ರೆಗೆ 5 ದಿವಸ. ಈಗ ನಾನೇನು ಡಯಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಅಷ್ಟೊಂದು ವ್ಯವಸ್ಥೆ ಏನಿಲ್ಲ. ಇಲ್ಲಿ ನಾವು ಬಂದಿದ್ದೀವಲ್ಲ, ಇಲ್ಲಿ ಊರಿಂದ ಬರಬೇಕಾದ್ರೇ ಒಂದಿಷ್ಟು ಸಾಮಾನು ಅದು ತಂದಿರ್ತೀವಿ ಅಷ್ಟೇ. ಹಂಗಾಗಿ ನೋಡ್ಬೇಕಿಲ್ಲಿ ನಾನು ಡಯಟ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತೇಳಿ. ಆಮೇಲೆ ನೋಡಿ ನನ್ನ ಗುಂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.